ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಏನು ಸಕ್ಕರೆ ಪಾಕ ತೋರಿಸ್ತಿದ್ದಾಳೆ ಅಂತ ಅಂದ್ಕೊತಿದ್ದೀರಾ? ಜಾಮೂನ್ ಮಾಡಿ ಸಕ್ಕರೆ ಪಾಕ ಮಿಕ್ಕಿತ್ತು. ಜಾಮೂನಂತೂ ಖಾಲಿ ಆಗುತ್ತೆ, ಈ ಸಕ್ಕರೆ ಪಾಕ ಮಾತ್ರ ಯಾವಾಗಲೂ ಮಿಕ್ಕೋಗುತ್ತೆ. ಏನು ಮಾಡೋದು, ಎಲ್ಲ ತೆಗೆದು ಚೆಲ್ತಾ ಇರ್ತೀವಿ. ಎಲ್ಲರ ಮನೆಯಲ್ಲೂ ಹೀಗೆ ಆಗುತ್ತಲ್ವ. ಜಾಮೂನ್ ಮಾತ್ರ ಎಲ್ಲರೂ ತಿಂತಾರೆ, ಸಕ್ಕರೆ ಪಾಕ ಮಾತ್ರ ಹಾಗೆ ಮಿಕ್ಕಿರುತ್ತೆ. ಓಕೆ, ಇದರಲ್ಲಿ ಒಂದು ಸ್ವೀಟ್ ಮಾಡೋಣ ಅಂತೇಳ್ಬಿಟ್ಟು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ರವೆ ಮತ್ತು ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಇಲ್ಲಾಂದರೆ ನಮ್ಮ ಮನೇಲಿ ಯೂಸ್ ಮಾಡೋಂಥ ನಾರ್ಮಲ್ ಕೋಕೋನಟ್ ತುರಿದಿಟ್ಕೊಂಡ್ರೂ ಆಗುತ್ತೆ. ಇದನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಮೊದಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಫ್ಲೇವರ್ ತುಂಬ ಇಷ್ಟ ಆಗೋರು ಇನ್ನೂ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು 1 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಆ ರವೆನ ಫಸ್ಟು ಚೆನ್ನಾಗಿ ತುಪ್ಪದಲ್ಲೇ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಕಲರ್ ಚೇಂಜ್ ಆಗೋವರೆಗೂ. ಚೇಂಜ್ ಆದಮೇಲೆ ಅದಕ್ಕೆ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕಿದ್ದೀನಿ. ಅದನ್ನು ನಾನು ಹಾಕಿ ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಎರಡನ್ನೂ ಕ್ಲೀನಾಗಿ ಸ್ವಲ್ಪ ಲೈಟಾಗಿ ಕಲರ್ ಶೇಡ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ಇದಕ್ಕೆ ಮತ್ತು ಬಾದಾಮಿ ಮತ್ತು ಕ್ಯಾಶ್ಯೂ ಹಾಕಿದ್ದೀನಿ, ಕಟ್ ಮಾಡಿರೋದು ಚಿಕ್ಕದಾಗಿ. ಅದೇ ಗ್ಲಾಸಲ್ಲಿ, ಈಗ ನಾನು ಯಾವ ಗ್ಲಾಸಲ್ಲಿ ರವೆ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ನನಗೆ 1 ಗ್ಲಾಸಷ್ಟು ಸಕ್ಕರೆ ಪಾಕ ಮಿಕ್ಕಿದೆ. ಆ ಸಕ್ಕರೆ ಪಾಕನ ಇದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿದ್ಮೇಲೆ ಕೈ ಬಿಡ್ದಿರ ಸ್ಲೋವಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದನ್ನು ಬಂದು ನಿಮಗೆ ಸಕ್ಕರೆ ಪಾಕದಲ್ಲಿ ನೀವು ಜಾಮೂನ್ ತಿಂದಾಗ ನಿಮ್ಗೆ ಗೊತ್ತಿರುತ್ತೆ ಸ್ವೀಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅದ್ರ ಡಿಪೆಂಡಾಗಿ ನೀವು ರವೆನ ಯೂಸ್ ಮಾಡ್ಕೊಳ್ಬೋದು. ಸಕ್ಕರೆ ಪಾಕದಲ್ಲಿ ಸ್ವೀಟ್ ಜಾಸ್ತಿ ಇದೆ ಅಂತಂದರೆ ನೀವು ಇನ್ನೂ ಸ್ವಲ್ಪ 1.5 ಗ್ಲಾಸ್ವರೆಗೂ ರವೆ ಹಾಕ್ಕೊಳ್ಬೋದು. ಮತ್ತು ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ಇಲ್ಲ ಕರೆಕ್ಟಾಗಿದೆ ಅಂದರೆ 1 ಗ್ಲಾಸ್ಗೆ 1 ಗ್ಲಾಸ್ ಈಕ್ವಲ್ ಆಗುತ್ತೆ. ಕೈ ಬಿಡ್ದಿರ ನೀವು ಮಿಕ್ಸ್ ಮಾಡ್ತಾನೆ ಇದ್ದರೆ ಅದು ಗಟ್ಟಿಯಾಗುತ್ತೆ. ಗಟ್ಟಿ ಆದಮೇಲೆ ನೀವು ಅದನ್ನು ಚಿಕ್ಕದಾಗಿ ರೌಂಡ್ ಬಾಲ್ಸ್ ಮಾಡಿಕೊಂಡು ಅದನ್ನು ಡೆಸಿಕೇಟೆಡ್ ಕೋಕೋನಟ್ ಪೌಡರಲ್ಲಿ ಇನ್ನೊಂದು ಸತಿ ಅದನ್ನು ಚೆನ್ನಾಗಿ ಉರುಳಿಸಿ ನೀವು ತೆಗೆದಿಟ್ಟರೆ ಲಡ್ಡು ರೆಡಿ ಆಗುತ್ತೆ. ಈ ಕಡೆ ರವೆ ಲಡ್ಡು ಅಂತಲೂ ಹೇಳೋಕ್ಕಾಗೋದಿಲ್ಲ. ಈ ಕಡೆ ಏನು ಹೇಳೋದು, ಬೇರೆ ಥರನೂ ಸ್ವೀಟ್ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಯಾರಾದರೂ ಈ ಥರ ಮನೆಯಲ್ಲಿ ಸಕ್ಕರೆ ಪಾಕ ಮಿಕ್ಕಿದಾಗ ಜಾಮೂನ್ ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲೂ ಎಲ್ಲರೂ ಇಷ್ಟಪಟ್ಟರು. ಈಗ 1 ಗ್ಲಾಸ್ ಇದರಲ್ಲಿ ನನಗೆ ಆಲ್ಮೋಸ್ಟ್ ಒಂದು 15 ಲಡ್ಡು ಆಗಿತ್ತು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಅನ್ನಿಸ್ತು. ನೀವು ಯೂಸ್ ಮಾಡಬೇಕಾದ್ರೆ ನೋಡಿಕೊಂಡು ನಿಮ್ಮ ಸಕ್ಕರೆ ಪಾಕದಲ್ಲಿ ಎಷ್ಟು ಸ್ವೀಟ್ ಇದೆ ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಒಂದೊಂದೇ ತೊಗೊಂಡು ಕ್ಲೀನಾಗಿ ಬಾಲ್ಸ್ ಮಾಡಿ ಅದನ್ನು ಪೌಡರಲ್ಲಿ ಮಿಕ್ಸ್ ಮಾಡಿ ಇಟ್ಟು ಅದಕ್ಕೆ ಸ್ವಲ್ಪ ಗಾರ್ನಿಷಿಂಗ್ಗೆ ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಗಾರ್ನಿಷ್ ಮಾಡ್ತಿದ್ದೀನಿ. ಪಿಸ್ತಾ ಇದ್ದರೆ ಪಿಸ್ತಾ, ನಿಮ್ಮ ಹತ್ರ ಯಾವುದು ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಇಟ್ಕೊಂಡು ನೀವು ಗಾರ್ನಿಷ್ ಮಾಡ್ಕೊಳ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನೋಡಿ. ಸಕ್ಕರೆ ಪಾಕ ಮಿಕ್ಕಿದಾಗ ಯಾರು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಸಾಫ್ಟಾಗಿದೆ, ತುಂಬ ಸೂಪರಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್.